ಪ್ರೀತಿಯ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಹಿಂದಿ ಎಕ್ಸಾಮಿನ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಕ್ಷಮಿಸಿ, ಯಾವತ್ತು ಕೂಡ 1:30 ನಾನು ಅಪ್ಲೋಡ್ ಮಾಡೋನು. ಇವತ್ತು ಸ್ವಲ್ಪ ತಡವಾಯಿತು. ರೀಸನ್ ಇಷ್ಟೇ, ಕರೆಕ್ಷನ್ನಲ್ಲಿ ಬ್ಯುಸಿಯಾಗಿದ್ದೆ. ಬನ್ನಿ, ಈಗ ಕ್ವಶನ್ ನಂಬರ್ 1, ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ 1 ಆಗಿ ಇರುತ್ತದೆ. ಯಾವುದು ಕ್ವಶನ್ ನಂಬರ್ 1ಗೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4. ಕ್ವಶನ್ ನಂಬರ್ 2, ಮನು ಭಂಡಾರಿ ಕೆ ಪಿತಾಜಿ ಕಾ ಆಗ್ರಹ ಕ್ಯಾ ಥಾ ಕಿ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿ ಇರುತ್ತದೆ. ವಿಶ್ವೇಶ್ವರಯ್ಯ ಕಾ ಜನ್ಮ ಯಹಾ ಹುವಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತದೆ. ಶರ್ಮನಾಥ್ ಕಿ ಏನಿದು ಶಾಮ್ನಾಥ್ ಕಿ ಪಟ್ರಿ ಮೇ ಆಯಿತಾ, ದಟ್ ಈಸ್ ಕ್ವಶನ್ ನಂಬರ್ 4. ರೈಟ್ ಆನ್ಸರ್ ಈಸ್ ಶಾಮ್ನಾಥ್ ಕಿ ಮಾ, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಆಯಿತಾ. ಮಮತಾ कालिया अंतर्राष्ट्रीय हिंदी सम्मेलन में भाग लेने इस ईस्वी में गई थी ಅಂತ ಇದೆ. 2010 इज़ द राइट आंसर. क्वेश्चन नंबर 6, राइट आंसर इज़ गहने पसंद नहीं है, दैट इज़ ऑप्शन 2 इज़ द राइट आंसर. क्वेश्चन नंबर 7, राणा की ಹಾಹಾಕಾರ ಇಸ್ ಧರ್ತಿ ಪರ್ ಸುನಾಯಿ ದೇತಿ ಹೈ ಅಂತ ಇದೆ. ಅದಕ್ಕೆ ರಾಜಸ್ಥಾನ್ ಅಂತ ಇದೆ. ದಟ್ ಈಸ್ ದ ರೈಟ್ ಆನ್ಸರ್. ಸೂಕಿ ಢಾಲಿ ಹೌದಲ್ವ, ಏಕಾಂಗಿ ಮೇ ಘರ್ ಏನಿದು ಹರ್ ಬಾತ್ ಪರ್ ಅಪ್ನೆ ಮಾಯ್ಕೆ ಕಿ ತಾರೀಫ್ ಕರ್ತಿ ಹೈ, ಯಾರು ಬೇಲಾ. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3. दादाजी के अनुसार उनका परिवार इस पेड़ के समान है ಅಂತ ಇದೆ. ಬರ್ಗದ್, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2. ಕ್ವಶನ್ ನಂಬರ್ 10ಗೆ ಹೋಗೋಣ ಮಕ್ಕಳೇ. ಜಪಾನ್ ಕೆ, ಅದಕ್ಕೆ ಸರಿಯಾದ ಉತ್ತರ ಏನಿದು ಆಪ್ಷನ್ 2 ಆಗಿ ಇರುತ್ತದೆ. ಗ್ರಾಮರ್ ಪಾರ್ಟಲ್ಲಿ ಯಾರೆಲ್ಲ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದೀರಾ ಹೇಳಬೇಕು. ಭಿಕ್ಷುಕ್ ಡ್ಯಾಶ್ ಬೋಲಾ ಕಿ ಔರ್ ಸೇ ದೇಖಾ ನೋಡಿ, ಭಿಕ್ಷುಕ್ ಅಂತ ಹೇಳಿದರೆ ಸಿಂಗಲರ್, ಹಾಗಾಗಿ ನೇ ಅನ್ನುವಂಥದ್ದು ರೈಟ್ ಆನ್ಸರ್. ಅವ್ರು ಕರೆಕ್ಟಾಗಿ ಬರೆದಿದ್ದಾರೆ. ಪಿತಾ ಡ್ಯಾಶ್ ಠೀಕ್ ವಿಪ್ರೀತ್ ಥಿ ಅಂತ ಇದೆ. ಕೋ ಆಯಿತಾ, ಕೋ ಇಸ್ ದ ರೈಟ್ ಆನ್ಸರ್. ಹೌದಾ, ಪಿತಾ ಕೆ ಠೀಕ್, ಪಿತಾ ಕೆ ಅಂತ ಆಗಬೇಕು. ಇವರು ಸ್ವಲ್ಪ ಉಲ್ಟಾ ಬರೆದಿದ್ದಾರೆ ಅನಿಸುತ್ತೆ. ನೆಕ್ಸ್ಟ್ ಛಾತ್ರ ಕೋ ಇಸ್ ದ ರೈಟ್ ಆನ್ಸರ್. ಅಲ್ಲಿ ಕೂಡ ಕೋ ಬರಬೇಕು, ಮೊದಲನೇದು ಕೆ ಆಗಬೇಕು. ರೈಟ್ ಆನ್ಸರ್ ಈಸ್, ಐ ರಿಪೀಟ್, ಕ್ವಶನ್ ನಂಬರ್ 11 ನೇ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12 ಕೆ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 13 ಕೋ ಇಸ್ ದ ರೈಟ್ ಆನ್ಸರ್. ಛಾತ್ರ ಕೋ ಅಂತ. ಸಡಕ್ ಪರ್, ಅದರ ಮೇಲೆ ಮೇಲೆ ಆಯಿತಾ, ಲೋಗ್ ಜಮಾ ಹೈ ಅಂತ ಇದೆ. ಪರ್ ಇಸ್ ದ ರೈಟ್ ಆನ್ಸರ್. ಪರ್, ಪಿ ಬರೆದು ಪಾ ಬರೆದು ರಾ ಬರಿಬೇಕು. ಲಡ್ಕೆ ಚಾಕು ಡ್ಯಾಶ್ ಅಂತ ಇದೆ. ರಸ್ಸಿ ಕಾಟ್ ರಹೆ, ಅದು ಸೆ ಅನ್ನುವಂಥದ್ದು ರೈಟ್ ಆನ್ಸರ್, ಅದರಿಂದ ಅಂತ. ನೆಕ್ಸ್ಟ್ ನಿಮ್ನಲಿಖಿತ ಮುಹಾವರೋಂ ಕೋ ಅರ್ಥ ಕೆ ಸಾಥ್ ಜೋಡ್ಕರ್ ಲಿಖಿಯೇ ಅಂತ ಇದೆ. ಫೂಲ್ನ ಸಮಾನ ಅಂತ ಇದೆ. ಬಹಳ ಸಂತೋಷವಾಗಿ ಆಗುವಂಥದ್ದು, ಏನೋ ಪ್ರಮೋಷನ್ ಆದಾಗ ಅಥವಾ ಮದುವೆ ಟೈಮಲ್ಲೋ ಅಥವಾ ಮಕ್ಕಳಾದಾಗ ಆಯಿತಾ. ಇದನ್ನು ಫೂಲ್ನ ಸಮಾನ ಅಂತ ಹೇಳಿದರೆ ಅತ್ಯಧಿಕ ಖುಷ್ ಹೋನ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಮಕ್ಕಿ ಮಾರ್ನ ಅಂತ ಇದೆ. ಮಕ್ಕಿ ಮಾರ್ನ ಅಂತ ಹೇಳಿದರೆ ಏನು ಕೆಲಸ ಇಲ್ದವ್ರು ಹೆಂಗೆ ನೊಣ ಹೊಡ್ಕೊಂಡು ಕುಂತಿರ್ತಾರೋ ಅದನ್ನು ಹಿಂದಿನಲ್ಲಿ ಬೇಕಾರ ಬೈಟ್ನ ಅಂತ ಕರಿತೀವಿ. ಕ್ವಶನ್ ನಂಬರ್ ಸಿ, ಅಗರ್ ಮಗರ್ ಕರ್ನ ಅಂತ ಇದೆ. ಇದು ಕ್ವಶನ್ ನಂಬರ್ ಸಿಗೆ ಸರಿಯಾದ ಉತ್ತರ ಏನೈತಿರ ಟಾಲ್ ಮೊಟೋಲ ಕರ್ನ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ರಂಗ್ ಜಮಾನ ಅಂತ ಇದೆ. ಕ್ವಶನ್ ನಂಬರ್ 4, ಅದಕ್ಕೆ ಸರಿಯಾದ ಉತ್ತರ ಬಂದು ರಂಗ್ ಜಮಾನಕ್ಕೆ ಏನೈತಿರೋ ತಗೊಳು ಟೀಕ್ ಜಮ್ನಾ ಅನ್ನುವಂಥದ್ದು ಆಪ್ಷನ್ 6 ಇದೆಯಲ್ವ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಲಾಸ್ಟ್ ಒನ್ ಹಾತ್ ಪಾವ್ ಫುಲ್ ಜಾನ ಅಂತ ಇದೆ. ಕ್ವಶನ್ ನಂಬರ್ ಇ, ದಟ್ ರೈಟ್ ಆನ್ಸರ್ ಈಸ್ ಡರ್ ಜಾನ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ವಿದ್ಯಾರ್ಥಿಗಳೇ, ಮುಂದಿನ ಎಲ್ಲ ಪ್ರಶ್ನೆಗಳು ನಿಮ್ಮ ಪ್ರಿಪೇಟರಿ ಎಕ್ಸಾಮ್ 2 ಹಾಗೂ ಆ್ಯನ್ಯುವಲ್ ಎಕ್ಸಾಮಿಗೂ ಹೆಲ್ಪ್ ಆಗುವಂಥ ಪ್ರಶ್ನೆಗಳು ಆಗಿರ್ತವೆ. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರಿಗೆಲ್ಲ ಏನಂತೀರ ತಗೊಳ್ಳು ಗ್ರಾಮರು ಕಲಿಬೇಕು ಅಂತ ಆಸೆ ಇದೆಯೋ ಅಂಥ ವಿದ್ಯಾರ್ಥಿಗಳು ಮುಂದಿನ ಭಾಗವನ್ನು ನೋಡ್ಬೋದು. ನಮ್ಮ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳು ಹಾಗೂ ಫ್ರೆಷರ್ಸ್ಗಳು
ಎಲ್ಲರೂ ಕೂಡ ದಯವಿಟ್ಟು ಸಂಪೂರ್ಣವಾದ ವಿಡಿಯೋವನ್ನು ನೋಡಿದರೆ ಮುಂದಿನ ಪರೀಕ್ಷೆಗಳಿಗೆ ಹೆಲ್ಪ್ ಆಗುತ್ತೆ. ಬನ್ನಿ ಈಗ ನಾವು ಗ್ರಾಮರ್ ಪಾರ್ಟ್ ಕಡೆಗೆ ಹೋಗೋಣ ಮಕ್ಕಳೇ. ಇದನ್ನು ಯಾಕೆ ಹಿಂಗೆ ಸೀಲ್ ಹೊಡಿತಾ ಇದ್ದಾರೆ ಅಂದರೆ ವಿದ್ಯಾರ್ಥಿಗಳು ಏನಂತೀರ ತಾವುಗಳು ಪೇಪರನ್ನು ಲೀಕ್ ಮಾಡ್ತಾ ಇದ್ದಾರೆ ಅಂತ. ವಿದ್ಯಾರ್ಥಿಗಳು ಹೆಂಗ್ರಿ ಲೀಕ್ ಮಾಡೋಕ್ಕೆ ಬರುತ್ತೆ, ಹೌದಲ್ವಾ? ದೊಡ್ಡವರು ಕೊಟ್ಟರೆ ತಾನೇ ಹೊರಗಡೆ ಬರೋದು. ಏನಿಹೋ ಈಗ ನಾವು ಗ್ರಾಮರ್ ಪಾರ್ಟಲ್ಲಿದ್ದೀವಿ ಮಕ್ಕಳೇ, ಕರೆಕ್ಟಾಗಿ ಕಲಿಯೋಣ ಬನ್ನಿ. ಕ್ವಶನ್ ನಂಬರ್ 34 ಮೂವ್ ಮಾರ್ಕ್ಸಿಗಿದೆ. ವಾಕ್ಯ ಶುದ್ಧ ಕೀಜಿए ಅಂದರೆ ರೆಕ್ಟಿಫೈ ದಿ ಎರರ್ ಅಂತ. ತುಮ್ಹಾರೆ ಮಿತ್ರ ಕೋ ಬುಲಾವೋ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ತುಮ್ಹಾರೆ ಮಿತ್ರ ಕೋ ಬುಲಾವೋ. ಅದಕ್ಕೆ ತುಮ್ಹಾರೆ ಅನ್ನೋದು ತಪ್ಪು, ಅದನ್ನು ತೆಗೆದುಬಿಟ್ಟು ಅಪ್ಪನೆ ಅಂತ ಬರೀಬೇಕು. ಅಪ್ಪನೆ ಮಿತ್ರ ಕೋ ಬುಲಾವೋ ಅಂತ, ಆಯಿತಾ? ಅಪ್ಪನೆ ಅಂತ ಆಗಬೇಕು. ಕ್ವಶನ್ ನಂಬರ್ 2 ಕೋಯಿನೇ ಉಸ್ಕಿ ಮದದ್ ಕಿ ಅಂತ ಇದೆ, ಆಯಿತಾ? ಕೋಯಿ ಅನ್ನುವಂಥದ್ದೇ ತಪ್ಪು, ಅದನ್ನು ತೆಗಿಬೇಕು. ಕಿಸಿನೇ, ಆಯಿತಾ? ಕಿಸಿನೇ ಅಂತ ಆಗಬೇಕು. ಕಿಸಿನೇ ಉಸ್ಕಿ ಮದದ್ ಕಿ ಅಂತ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್, ಸುಮನ್ ಮಾಧವ್ ಕಾ ಪುತ್ರಿ ಹೈ ಅಂತ ಇದೆ. ಸುಮನ್ ಮಾಧವ್ ಕಾ ತಪ್ಪು, ಅದು ಕೀ ಆಗಬೇಕು. ಮೇಲ್ಗಡೆ ಹಿಂಗೆ ರೌಂಡ್ ಹೊಡೆದ್ರೆ ಮುಗ್ದೇ ಹೋಯ್ತು ಕಣ್ರೋ. ಕಾ ತೆಗೆದು ಕೀ ಮಾಡಿ ಅಷ್ಟೇ, ಸರಿಯಾಗಿದೆ ಎಲ್ಲ. ನೆಕ್ಸ್ಟ್, ನಿಮ್ನಲಿಖಿತ ವಾಕ್ಯಾಂಕೋ ಸೂಚನಾಸಾರ್ ಬದಲಿಯೇ. ಟೆನ್ಸಸ್ಸನ್ನು ಚೇಂಜ್ ಮಾಡುವಂಥದ್ದು. ಸ್ವಲ್ಪ ಝೂಮ್ ಮಾಡ್ತೀನಿ, ಕಾಣ್ತಾ ಇದೆ ಅಲ್ವಾ? ಟೆನ್ಸಸ್ ಚೇಂಜ್ ಮಾಡೋಣವಾ ಬನ್ನಿ. ರಾಕೇಶ್ನೇ ಬಹುತ್ ಸಾರಿ ಕಹಾನಿಯಾ ಲಿಖಿ ಅಂತ ಇದೆ. ಇಲ್ಲಿ ಏನು ತಪ್ಪು ಅಂತ ಹೇಳಿದರೆ ನೋಡಿ, ಇದನ್ನು ಏನು ತಪ್ಪಿಲ್ಲ. ಇದು ಏನು ಮಾಡ್ತಾ ಇರೋದು, ನಾವು ವರ್ತಮಾನ ಕಾಲಕ್ಕೆ ಬದಲಾಯಿಸ್ತಾ ಇದ್ದೇವೆ. ಪ್ರೆಸೆಂಟ್ ಟೆನ್ಸಿಗೆ ಚೇಂಜ್ ಮಾಡಬೇಕು. ನೋಡಿ, ಈಗ ಪ್ರೆಸೆಂಟ್ ಟೆನ್ಸಿಗೆ ಚೇಂಜ್ ಮಾಡಬೇಕು ಅಂದರೆ ಹೈ ಅಂತ ಆಗಬೇಕು. ಈಗ ನಾನು ರಾಕೇಶ್ನೇ ಬಹುತ್ ಸಾರಿ ಕಹಾನಿಯ ಲಿಖಿ ಅಂತ ಇದೆ. ಈಗ ನಾನು ಅದನ್ನು ಪ್ರೆಸೆಂಟ್ ಟೆನ್ಸಿಗೆ ಚೇಂಜ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಣವಾ? ರಾಕೇಶ್ನೇ ಬಹುತ್ ಸಾರಿ ಕಹಾನಿಯ ಲಿಖ್ತಾ ಹೈ. ಕಹಾನಿಯ ಲಿಖ್ತಾ ಹೈ. ರಾಕೇಶ್ ನೇ ಅಂತ ಡಿಲೀಟ್ ಮಾಡಬೇಕು. ರಾಕೇಶ್ ಬಹುತ್ ಸಾರಿ ಕಹಾನಿಯ ಲಿಖ್ತಾ ಹೈ. ಕ್ಲಿಯರ್ ಮೈ ಡಿಯರ್? ಐ ರಿಪೀಟ್, ನೇನು ಇದು ಡಿಲೀಟ್ ಮಾಡಬೇಕು. ಲಿಖಿ ಕೂಡ ಎರಡೂ ಕೂಡ ಡಿಲೀಟ್ ಆಗಬೇಕು. ಫಸ್ಟಿಂದ ಎರಡನೇದು ಲಾಸ್ಟ್ ಒನ್ನು ಎರಡೂ ಕೂಡ ಡಿಲೀಟ್ ಮಾಡಿ ರಾಕೇಶ್ ಬಹುತ್ ಸಾರಿ ಕಹಾನಿಯ ಲಿಖ್ತಾ ಹೈ ಅಂತ ಆಗಬೇಕು. ನೆಕ್ಸ್ಟ್, ವ್ಯಾಪಾರಿ ಟ್ರಕ್ ಮೇ ಮಾಲ್ ಭರ್ಕರ್ ಲಾತಾ ಹೈ ಅಂತ ಇದೆ, ಆಯಿತಾ? ಇದು ಕರೆಕ್ಟಾಗಿದೆ ಸೆಂಟೆನ್ಸು. ಅದನ್ನು ನಾವು ಫ್ಯೂಚರ್ ಟೆನ್ಸಿಗೆ ಬದಲಾಯಿಸಬೇಕು, ಆಯಿತಾ? ಅದನ್ನೇನಂತೀರ ನೋಡಿ, ವ್ಯಾಪಾರಿ ಟ್ರಕ್ ಮೇ ಮಾಲ್ ಭರ್ಕರ್ ಲಾಯೇಗಾ ಅಂತ. ಲಾಯೇಗಾ ಅದು ಭವಿಷ್ಯತ್ ಕಾಲ ಆಗುತ್ತೆ. ನೆಕ್ಸ್ಟ್, ಲಡ್ಕಿಯಾ ಫುಲ್ ಕಾರಿ ಬನಾಯೇಗಿ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಭೂತ್ ಕಾಲಿಗೆ ಅಲ್ವಾ? ಲಡ್ಕಿಯಾ ನೋಡಿ, ಲಡ್ಕಿಯೋನೇ ಫುಲ್ ಖಾರಿ ಬನಾಯೇಂಗಿ ಅಲ್ಲ, ಅದು ಬನಾಯಿ ಅಂತ ಆಗಬೇಕು. ಬನಾಯಿ, ಆಯಿತಾ? ನೆಕ್ಸ್ಟು, ಆಪೋಸಿಟ್ ಜೆಂಡರನ್ನು ಕೇಳಿದ್ದಾರೆ. ಅನ್ಯ ಲಿಂಗ ರೂಪು ಲಿಖಿಯೇ ಅಂತ ಇದೆ. ಆಪೋಸಿಟ್ ಜೆಂಡರ್ ಠಾಕೂರ್ ಅಂತ ಇದೆ. ಠಾಕೂರಿಗೆ ಠಕುರ ಇನ್ ಅನ್ನುವಂಥದ್ದೇ ಸರಿಯಾದ ಉತ್ತರ, ಆಯಿತಾ? ಸರಿಯಾಗಿ ಬರೆದಿದ್ದಾರೆ ಇನ್, ಆಯಿತಾ? ಈಶ್ವರ್ ಈ ಬರೆದು ನಾ ಬರೆದ್ರೆ ಮುಗೀತು. ಠಾಕುರ ಇನ್ ಅಂತ. ನೆಕ್ಸ್ಟು, ಸಾಮ್ರಾಟ್ ಜಿ ಅಂತ ಇದೆ. ಜಿ ಅನ್ನೋದನ್ನು ತೆಗಿಬೇಕು. ಸಾಮ್ರಾಟ್ ಅಂತ ಬರೆದ್ರೆ ಮುಗೀತು. ಸಮರ್ಜಿ, ಸಮಾಜ ನೋಡಿರಿ, ಅದು ಕ್ವಶನ್ ನನಗೆ ಅರ್ಥ ಆಗ್ತಾಯಿಲ್ಲ. ವಿದ್ವಾನ್ ಅಂತ ಇದೆ. ವಿದ್ವಾನಿಗೆ ಆಯಿತಾ ಏನಂತೀರ, ವಿದೂಷಿ ಅಂತ ಬರೆದ್ರೆ ಮುಗೀತು, ಆಯಿತಾ? ವಿದ್ವಾನ್ ಅಂತ ಇದೆ, ಇದಕ್ಕೆ ನೀವು ವಿದೂಷಿ ಅಂತ ಬರೀರಿ. ಅನೇಕ ಶಬ್ದ के लिए एक ಶಬ್ದ ಲಿಖಿ ಅಂತ ಇದೆ. ಒನ್ ವರ್ಡ್ ಆಗಿ ಬರೆಯೋಣ. ಜಿಸೆ ಜೀತ್ ನಾ ಆ ಸಕೆ, ಯಾರಿಗೆ ಏನಿದೆ ಗೆಲ್ಲಲಿಕ್ಕಾಗಿಲ್ವೋ ಅಂಥವ್ರಿಗೆ ಅಜಯ ಅಂತ ಕರಿತೀವಿ. ಜಿಸೆ ಜೀತ್ ನಾ ಜಿತಾ ನಾ ಸಕೆ, ಜಿಸೆ ಜಿತಾ ನಾ ಜಾ ಸಕೆ, ಅವನನ್ನು ನಾವು ಅಜಯ್ ಅಂತಲೇ ಕರಿತೀವಿ. ಕರೆಕ್ಟಪ್ಪ? ಬಿನಾ ಸೋಚೆ ಸಮझे किया गया ವಿಶ್ವಾಸ್, ಅದನ್ನು ಅಂಧವಿಶ್ವಾಸ್ ಅಂತ ಕರಿತೀವಿ. ಬಿನಾ ಸೋಚೆ ಸಮझे किया गया ವಿಶ್ವಾಸ್ ಅಂಧವಿಶ್ವಾಸ್. ಜಾನನೆ ಕಿ ಇಚ್ಛಾ ರಖನೆ ವಾಲಾ, ಅವನನ್ನು ನಾವು ವಿಘ್ನೇಶು ಅಂತ ಕರಿತೀವಿ.
नेक्स्ट निम्नलिखित शब्द के साथ उपसर्ग जोड़कर लिखिए ಬಹಳ ಈಸಿ ಇದು ಮನ್ ಅಂತ ಇದೆ ಹೊಸ ವರ್ಡನ್ನು ರೆಡಿ ಮಾಡೋಣ ಆಯಿತಾ ಅಪಮಾನ್ ಅಂತ ಬರಿಬೋದು ಮಾನ್ ಅಂತ ಇದೆ ಅಪಮಾನ್ ಅಂತ ಬರಿಬೋದು ಅಥವಾ ಸಮ್ಮಾನ್ ಅಂತ ಬರಿಬೋದು ಅಥವಾ ಸ್ವಾಭಿಮಾನ್ ಅಂತಲೂ ಬರಿಬೋದು ಯಾವುದಾದ್ರೂ ಒಂದು ಬರೀರಿ ನೆಕ್ಸ್ಟ್ ಕಿಸ್ಮತ್ ಅಂತ ಇದೆ ಕಿಸ್ಮತ್ತಿಗೆ ಖುಷ್ ಕಿಸ್ಮತ್ ಅಂತ ಬರಿಬೋದು ಅಥವಾ ಬದ್ ಕಿಸ್ಮತ್ ಅಂತಲೂ ಕೂಡ ಬರಿಬೋದು ನಿಮ್ನಲಿಖಿತ ಶಬ್ದೋ ಮೇ ಸೆ ಪ್ರತ್ಯಯ ಅಲಗ್ ಮಾಡಿ ಬರೆಯಿರಿ ಅಂತ ಇದೆ ನಿಶ್ಚಿತ್ ಅಂತ ಇದೆ ತ ಅನ್ನುವಂಥದ್ದೇ ಆನ್ಸರ್ ಆಗಿ ಇರುತ್ತದೆ ಇಲ್ಲಿ ನಿಶ್ಚಿತ್ ಅಂತ ಇದೆ ಅಲ್ವಾ ಅದೇ ಆನ್ಸರು ಅರ್ಥ ಆಗುತ್ತೇನ್ರಿ ಕ್ಲಿಯರ್ ನೆಕ್ಸ್ಟ್ ಗಹರಿ ಈ ಅನ್ನುವಂಥದ್ದೇ ಆನ್ಸರ್ ಆಗಿ ಇರುತ್ತದೆ ಇಲ್ಲಿ ಆಯಿತಾ ಈಗ ಲಾಸ್ಟ್ ಭಾಗದಲ್ಲಿದ್ದೀವಿ ಅಲ್ಲಿ ಏನಿದೆ ನೋಡೋಣ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಕೊಟ್ಬಿಟ್ಟು ಹಿಂದಿನಲ್ಲಿ ಬರೀರಲೇತಮ್ಮ ಅಂತಾರೆ ಅದರಷ್ಟು ಈಸಿ ಯಾವುದೂ ಅಲ್ಲ ಬನ್ನಿ ನೋಡೋಣ ಯು ಶುಡ್ ಫೋಕಸ್ ಆನ್ ಕನ್ನಡದಲ್ಲಿ ಫೋಕಸ್ ಮಾಡಿದರೆ ಈಸಿಯಾಗಿ ತಗೊಳ್ಳೋ ಅದನ್ನು ಬರಿಬೋದು ಇಲ್ಲಿ ಪ್ರಬಂಧ ಇದೆ ಇಲ್ಲಿ ನಿಮಗೆ ಲೆಟರ್ ಇದೆ ವಿ ಆರ್ ಲಿವಿಂಗ್ ಇನ್ ಎ ಏಜ್ ಆಫ್ ಸೈನ್ಸ್ ಅಂತ ಇದೆ ನಾವು ವಿಜ್ಞಾನದ ಯುಗದಲ್ಲಿ ವಾಸಿಸುತ್ತಿದ್ದೇವೆ ಅಂತ ಹಮ್ ವಿಜ್ಞಾನ್ ಕೆ ಯುಗ್ ಮೇ ನೋಡಿ ಹಮ್ ವಿಜ್ಞಾನ್ ಕೆ ಯುಗ್ ಮೇ ಏನಂತೀರಾ ರಹೆ ಹೈ ಅಂತ ನೋಡಿ ಹಮ್ ವಿಜ್ಞಾನ್ ಕೆ ಯುಗ್ ಮೇ ರಹೆ ಹೈ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ ನೆಕ್ಸ್ಟ್ ನಿರ್ಲಕ್ಷ್ಯಕ್ಕಾಗಿ ಅವನನ್ನು ವಜಾಗೊಳಿಸಲಾಯಿತು ಅಂತ ಇದೆ ಹಿ ವಾಸ್ ಡಿಸ್ಮಿಸ್ಡ್ ಫಾರ್ ಹಿಸ್ ನೆಗ್ಲಿಜೆನ್ಸ್ ಅಂತ ಇದೆ ಭಾಳ ಈಸಿ ಉಸೆ ಲಾಪರ್ವಾಹಿ ಕೆ ಲಿಯೇ बर्खास्त कर दिया गया ನೋಡಿ ಐ ರಿಪೀಟ್ ಉಸೆ ಲಾಪರ್ವಾಹಿ ಕೆ ಲಿಯೇ ಬರ್ಖಾಸ್ತ್ ಕರ್ ದಿಯಾ ಗಯಾ ಅನ್ನುವಂಥದ್ದು ರೈಟ್ ಆನ್ಸರ್ ಲಾಸ್ಟ್ ಒನ್ ಪ್ರತಿಯೊಂದು ರಾಜ್ಯದಲ್ಲಿ ಅವರದೇ ಆದ ಆಡಳಿತ ಭಾಷೆ ಇದೆ ಎವ್ರಿ ಸ್ಟೇಟ್ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್ ಹರ್ ರಾಜ್ಯ ಕಿ ಏಕ್ ಅಪ್ನಿ ನೋಡಿ ಹರ್ ರಾಜ್ಯ ಕಿ ಅಪ್ನಿ ಭಾಷಾ ಹೋತಿ ಹೈ ಹರ್ ರಾಜ್ಯ ಕಿ ಅಪ್ನಿ ಭಾಷಾ ಹೋತಿ ಹೈ ಧನ್ಯವಾದಗಳು ವಿದ್ಯಾರ್ಥಿಗಳೇ ಗಾಡ್ ಬ್ಲೆಸ್ ಯು ಆಲ್ ಇವತ್ತು ಆಯ್ತಲ್ವಾ ಹಂಗೆ ಆಗ್ಬಾರ್ದು ನಿಮಗೂ ಕೂಡ ಭಾಳ ಜನ ಪೇಪರ್ ಲೀಕ್ ಆಗಿದೆ ಅಂದರು ಅದೇ ಓದ್ಕೊಂಡು ಹೋದರು ಆಮೇಲೆ ನೋಡಿದರೆ ಪೇಪರೇ ಬೇರೆದು ಕೊಟ್ಟು ಬರೆಸಿದ್ರು ಎಕ್ಸಾಮು ಧನ್ಯವಾದಗಳು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್ ಗಾಡ್ ಬ್ಲೆಸ್ ಯು ಆಲ್